ಬಾಯ್. ಗೈಸ್ ನೋಡಿ, ಇಬ್ಬರೇ ಫಂಕ್ಷನಿಗೆ ಹೋಗ್ತಿದ್ದಾರೆ. ನಾನು ಯಾಕೆ ಹೋಗ್ತಿಲ್ಲ ಅಂದರೆ ನನಗೆ ಇವತ್ತು ವರ್ಕ್ ಇದೆ. ಹಾಲಿಡೇ ಇದ್ದಿದ್ರೆ ನಾನು ಹೋಗ್ತಿದ್ದೆ, ಬಟ್ ದರ್ ಇಸ್ ನೋ ಹಾಲಿಡೇ. ಸರಿ ಬಾಯ್. ಗೈಸ್, ಅಮ್ಮ ಮನೇಲಿಲ್ಲ ಆ್ಯಂಡ್ ನಾನು ಊಟಕ್ಕೆ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಇನ್ನೇನು ಗೊತ್ತಲ್ವ, ಅಮ್ಮ ಇಲ್ಲ ಅಂದರೆ ಮ್ಯಾಗಿನೇ ಗತಿ ಅಂತ. ಇದನ್ನು ಫಸ್ಟ್ ವಾಶ್ ಮಾಡೋಣ. ಫಸ್ಟ್ ಸಾವಿರಕ್ಕೆ ಒಬ್ಬ ಕಲಾವಿದ. ಇಲ್ಲಿ ನೋಡಿ, 2 ಮಿನಿಟ್ಸ್ ಮ್ಯಾಗಿ ಅಂತ ಕೊಟ್ಟಿದ್ದಾರೆ. 20 ಮಿನಿಟ್ಸ್ ಆದರೂ ನನ್ನ ಮ್ಯಾಗಿ ಆಗೋಲ್ಲ, ಯಾಕಂದರೆ ನಾನು ಸೂಪಿ ಮ್ಯಾಗಿ ಮಾಡ್ಕೊಂಡು ಚೆನ್ನಾಗಿ ಕುಕ್ ಆಗಬೇಕು. ನಾನಂತೂ ಸಿಕ್ಕಾಬಟ್ಟೆ ಡುಮ್ಮಿ ಆಗ್ತಾಯಿದ್ದೀನಿ. 5 kg ದಪ್ಪ ಆಗಿದ್ದೀನಿ ಈ ಸತಿ ಅಂತೂ. ಸೊ ಎಣ್ಣೆನ ಕಟ್ ಡೌನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಮ್ಯಾಗಿಗೆ. ಈ ತುಪ್ಪ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಆನಿಯನ್ ಮತ್ತು ಟೊಮ್ಯಾಟೋಸ್ ಹಾಕ್ತಾಯಿದ್ದೀನಿ ಇದಕ್ಕೆ. ಪ್ಲೇನ್ ಮ್ಯಾಗಿನೇ ಮಾಡ್ಕೊತಿರೋದು, ಬಟ್ ಆನಿಯನ್ ಮತ್ತು ಇದೇನು ಸ್ಪೂನಿಂದ ಬೀಳ್ತಾನೆ ಇಲ್ಲ. ಸಾಕು ಅನ್ಸುತ್ತೆ ಇಷ್ಟು. ತುಪ್ಪನೂ ಫ್ಯಾಟೇ, ಬಟ್ ಇಟ್ ಈಸ್ ಗುಡ್ ಫ್ಯಾಟ್ ಕಂಪೇರ್ ಟು ಆಯಿಲ್. ತುಪ್ಪ ಗುಡ್ ಫ್ಯಾಟ್. ಸೊ ನಾನಿಲ್ಲೊಂದು ಸ್ವಲ್ಪ ವೆಜ್ಜೀಸ್ನ ಹಾಕ್ಕೊಂಡಿದ್ದೀನಿ. ಜಸ್ಟ್ ಹಾಫ್ ಆನಿಯನ್ ಆ್ಯಂಡ್ ಟೊಮ್ಯಾಟೊ ಅಷ್ಟೇ. ಈ ಕಡೆ ಸೈಡ್ ಮಜ್ಜಿಗೆ ಮಾಡ್ಕೊಳ್ಳೋಣ. ಮಜ್ಜಿಗೆ ನನ್ನ ಫೇವ್ರೆಟ್. ನನಗಂತೂ ದಿನಕ್ಕೆ ಒಂದು 2-3 ಗ್ಲಾಸ್ ಆದರೂ ಮಜ್ಜಿಗೆ ಕುಡಿತಾನೆ ಇರಬೇಕು. ಮಜ್ಜಿಗೆ ಮಸಾಲ ಎಲ್ಲ ನಮ್ಮಮ್ಮ ಇಲ್ಲೇ ಇಟ್ಟೋಗಿರ್ತಾರೆ. ಇದು ಯಾವ ಮಸಾಲ ಅಂದರೆ ಪೆಪ್ಪರ್ ಮತ್ತು ಜೀರಾ ಪೌಡರ್ ಮಿಕ್ಸ್ ಇದೆ ಇದರಲ್ಲಿ. ಸೊ ಡೈರೆಕ್ಟ್ ಹಿಂಗೆ ಹಾಕ್ಕೊಂಡ್ರೆ ಸಾಕು ಅಷ್ಟೇ. ಆ್ಯಂಡ್ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕು. ಆ್ಯಂಡ್ ಮ್ಯಾಗಿಗೂ ಚೂರು ಸಾಲ್ಟ್ ಹಾಕಬೇಕು. ಓಕೆ, ಸೊ ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಸೊ ಬೇಗ ಬೇಯುತ್ತೆ. ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಇವತ್ತು. ನಾನು ವೆಜ್ಜಸ್ ಎಲ್ಲ ಹಾಕ್ತಿಲ್ಲ, ಯಾಕಂದರೆ ನನಗೆ ಟೈಮ್ ಇಲ್ಲ ಚಾಪ್ ಮಾಡ್ತಾ ಕೂರೋಕ್ಕೆ. ಸೊ ಜಸ್ಟ್ ವಾಟರ್ ಹಾಕಿ ಹಾಗೆ ಮ್ಯಾಗಿ ಹಾಕ್ಬಿಡ್ತೀನಿ. ನಾನು ಮ್ಯಾಗಿ ಮಸಾಲ ಬಿಟ್ಟು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊತೀನಿ, ಸೊ ದಟ್ ಟೇಸ್ಟಿಯಾಗಿ ಬರಲಿ ಅಂತ. ಸೊ ಈಗ ಇದಕ್ಕೆ ವಾಟರ್ ಹಾಕಿ ಬಾಯ್ಲ್ ಆಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ಮಜ್ಜಿಗೆ ಮಾಡ್ಕೊಬಿಡು. ನಾನು ನೋಡಿ ಮಲ್ಟಿ ಟಾಸ್ಕ್ ಮಾಡ್ತಾಯಿದ್ದೀನಿ. ಇನ್ನೊಂದು ಕೈಲಿ ಫೋನ್ ಬೇರೆ. ಆ್ಯಂಡ್ ನೋಡಿ, ಮ್ಯಾಗಿ ನೂಡಲ್ಸ್ ಎಲ್ಲ ಬ್ರೇಕ್ ಆಗಿ ಹೋಗ್ಬಿಟ್ಟಿದೆ ಕವರಲ್ಲೇ. ಈಗ ಒಂದಷ್ಟೇ ಮಾಡ್ಕೊತಾ ಇದ್ದಾರೆ ನನಗೆ ಅಲ್ವಾ, ಬಟ್ ಇದು ಬ್ರೇಕ್ ಆಗಿದೆ. ನಂಗೆ ಹಂಗಾಗಿ ಗೊತ್ತಾಗ್ತಿಲ್ಲ. ಪೀಸಸ್ ಎಲ್ಲ ಇದರೊಳಗೆ ಇದೆ. ಇದು 1ಕ್ಕಿಂತ ಕಡಿಮೆ ಇದೆ ಗೈಸ್. ಸೊ ಈ ಮ್ಯಾಗಿ ಕುಕ್ ಆಗೋಷ್ಟರಲ್ಲಿ ನಾವು ಮಜ್ಜಿಗೆ ಮಾಡ್ಕೊಬಿಡೋಣ. ಎಲ್ಲ ಗಲೀಜು ಮಾಡಿದರೆ ನಮ್ಮಮ್ಮ ಬಂದು ಬೈತಾರೆ, ಎಷ್ಟು ನೀಟ್ ಮಾಡಿ ಹೋಗಿರ್ತೀನಿ, ನೀನೆಲ್ಲ ಗಲೀಜು ಮಾಡ್ತೀಯ ಅಲ್ವಾ ಅಂತ. ಸೊ ಇದನ್ನು ಒರೆಸ್ಬಿಡೋಣ ಸ್ಲ್ಯಾಬ್. ಈ ಸೀಸರ್ಸ್ ಎಲ್ಲೆಲ್ಲಿತ್ತು ಅದ್ರ ಜಾಗದಲ್ಲಿ ಇಟ್ಬಿಟ್ಬೇಡ. ಆ್ಯಂಡ್ ಈಗ ಹೋಗಿ ಈ ವರ್ಕ್ನ ಕಂಟಿನ್ಯೂ ಮಾಡೋಣ. ಇದು ಕುಕ್ ಅಷ್ಟೊತ್ತಿಗೆ ನಾನು ವರ್ಕ್ ಕಂಟಿನ್ಯೂ ಮಾಡ್ತೀನಿ. ಇದಕ್ಕೆ ಮ್ಯಾಗಿ ಮಸಾಲ ಇನ್ನೂ ಹಾಕಿಲ್ಲ. ಶೆಟ್, ಈ ಮಸಾಲ ಹಾಕಿದ ಮೇಲೇ ಮ್ಯಾಗಿಗೆ ಟೇಸ್ಟ್ ಬರೋದು. So let it cook. ಆ್ಯಕ್ಚುಲಿ ಅಮ್ಮ ಅಡುಗೆ ಮಾಡಿ ಹೋಗಿದ್ದಾರೆ.
ಬಟ್ ನನಗೆ ಇವತ್ತು ಮ್ಯಾಗಿ ತಿನ್ನಬೇಕು ಅನ್ನಿಸ್ತಿದೆ, ರೊಟ್ಟಿ ಬೇಡ ಅಂತ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟೊಂದು ತಿಂಡಿಗಳಿದೆಲ್ಲ ತಿಂದಿನೇ ಜಂಕ್ ಫುಡ್ಸ್ ನಾನು ದಪ್ಪ ಆಗ್ತಿರೋದು. ಬಟ್ ನನ್ನ ಕೈಲಿ ಬಿಡೋಕ್ಕೂ ಆಗಲ್ಲ. ಆ್ಯಂಡ್ ಸೋಂಬೇರಿ, ಎಕ್ಸಸೈಸು ಮಾಡ್ತಿಲ್ಲ ನಾನು. ಇದೆಲ್ಲ ಮಜ್ಜಿಗೆ ಜೊತೆ ತಿನ್ನೋಕ್ಕೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಟೈಮ್ ಪಾಸ್ ಸ್ನ್ಯಾಕ್ಸ್ ವರ್ಕ್ ಮಾಡ್ತಾ ನಾನು ಇದನ್ನೇ ತಿನ್ನೋದು. ಸೊ ಇವಾಗ ಟೈಮ್ 1:30 ಆಗಿದೆ. ಲೆಟ್ ಮೀ ಡ್ರಿಂಕ್ ಮಜ್ಜಿಗೆ ಫಸ್ಟು ಕುಡಿತೀನಿ. ಇವತ್ತು ವರ್ಕ್ ಇತ್ತು ಅಂತ ನಾನು ಮದುವೆಗೆ ಹೋಗಲಿಲ್ಲ. ನನಗೆ ಮ್ಯಾಗಿ ಈ ರೀತಿ ತಿಕ್ ಸೂಪಿ ಕನ್ಸಿಸ್ಟೆನ್ಸಿಲಿ ಇರಬೇಕು, ಆವಾಗಲೇ ಇಷ್ಟ ಆಗೋದು. ಡ್ರೈ ಮ್ಯಾಗಿನೂ ಇಷ್ಟ ಆಗಲ್ಲ, ತುಂಬ ಲಿಕ್ವಿಡ್ ಆಗೂ ಇರಬಾರ್ದು. ಇದು ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು, ಇನ್ನೊಂದು 5 ಮಿನಿಟ್ಸ್ ಕುಕ್ ಆಗಬೇಕು. ಸೊ ಹಿಯರ್ ಇಸ್ ಮೈ 10 ಮಿನಿಟ್ಸ್ ಮ್ಯಾಗಿ ರೆಡಿ, ಹಾಟ್ ಆ್ಯಂಡ್ ಸ್ಪೈಸಿ. ನನಗೆ ಮ್ಯಾಗಿ ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಮ್ಯಾಗಿ ಜೊತೆ ನನಗೆ ಮಜ್ಜಿಗೆ ಇರಬೇಕು. ಆ್ಯಂಡ್ ಇದ್ರ ಜೊತೆ ನಾನು ಈ ಥರ ಗ್ರೀನ್ ಬಟಾಣಿ ಅಥವಾ ಮಸಾಲ ಪೀನಟ್ಸ್ ಹಾಕ್ಕೊಂಡು ತಿಂತೀನಿ. ಸೊ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಈ ರೀತಿ ತುಂಬ ಡಿಲಿಷಿಯಸ್ ಆಗಿರುತ್ತೆ. ಆ್ಯಂಡ್ ಐ ಲವ್ ಸೂಪಿ ಮ್ಯಾಗಿ ಲೈಕ್ ದಿಸ್. ಕನ್ಸಿಸ್ಟೆನ್ಸಿ ಹಿಂಗೆ ಇರಬೇಕು, ತಿಕ್ ಸೂಪಿ ಆಗಿರಬೇಕು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಐ ಎಂಜಾಯ್ ಮೈ ಫುಡ್ ನವ್ ಆ್ಯಂಡ್ ಐ ಸಿ ಯು ಲೇಟರ್. ಸ್ಟೇ ಟ್ಯೂನ್ಡ್. ನನ್ನ ಹೊಟ್ಟೆ ಗೊತ್ತಲ್ವ, ಏನಾದರೂ ಊಟ ತಿಂದಿದ್ದ ಕೂಡಲೇ ಸ್ವೀಟ್ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ನಾನು ವಾಟರ್ ಮೆಲನ್ ತಿಂತಾಯಿದ್ದೀನಿ ಮ್ಯಾಗಿ ತಿಂದ ಕೂಡಲೇ. ಇದು ವಾಟರ್ ಮೆಲನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. Crashing, pepper crashing, pepper, it's pepper. It is not as easy as it seems ನೋಡಿ. ಅಷ್ಟು ಲೈಕ್ ವಿತ್ ದ ಹೆಲ್ಪ್ ಆಫ್ ಶೂಸ್ ಇದು ಮಾಡಿದ್ವಿ. ಮಿಷಿನಲ್ಲಿ ಮಿಕ್ಕಿದ್ದನ್ನ ಬಿಡಿಸಿದ್ವಿ. ಇದೊಂದು ಮೂಟೆ ಎಕ್ಸ್ಟ್ರಾ ಇತ್ತು, ಸೊ ಮಿಷಿನ್ ಬೇರೆ ಕೆಟ್ಟೋಗಿತ್ತು. ಹಾಗಾಗಿಯೇ ಈ ರೀತಿ ಫಸ್ಟ್ ಟೈಮ್ ನಾನು ಈ ರೀತಿ ಇದನ್ನೆಲ್ಲ ಇದು ಮಾಡ್ತಿರೋದು. ಆ್ಯಂಡ್ ನಮ್ಮ ಡ್ಯಾಡಿ ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದಾರೆ. ನನಗೆ ಟಯರ್ಡ್ ಆಗಿತ್ತಲ್ಲ, ಸೊ ತಿನ್ನೋಕ್ಕೆ ನನಗೇನೋ ಬೇಕು ಅಂದೆ, ಅದನ್ನು ತರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಅವ್ರು ಬರೋಷ್ಟೊತ್ತಿಗೆ ಎಷ್ಟನ್ನೆಲ್ಲ ಓಪನ್ ಮಾಡಿರ್ತೀನಿ. ಸೊ ಅವರಿಗೆ ಖುಷಿ ಆಗುತ್ತೆ ನೋಡಿ. As you suggested on ChatGPT and questions and answers, I'll share. Don't help it that okay, you can use the ChatGPT in the interview process. Okay? No, not during. They will be, on the full blown, they will be saying, yeah, the interviewer. ಗೈಸ್, ಇದೇ ರೀಸನಿಗೆ ನಾನು ದಪ್ಪಾಗಿರೋದು. 5 kg ದಪ್ಪಾಗಿದ್ದೀನಿ ಗೊತ್ತಾ. ಚೆನ್ನಾಗಿ ಈ ಥರ ಸ್ನ್ಯಾಕ್ಸು, ಜಂಕ್ ಫುಡ್ಸು ಎಲ್ಲ ತಿಂದು ಡುಮ್ಮಿ ಆಗ್ತಾಯಿದ್ದೀನಿ. ಇದನ್ನೆಲ್ಲ ಯಾವಾಗ ವರ್ಕೌಟ್ ಮಾಡಿ ಬರ್ನ್ ಮಾಡ್ತೀನಿ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಇತ್ತೀಚೆಗಂತೂ. ಆ್ಯಂಡ್ ನಮ್ಮಪ್ಪ ಜೋರಾಗಿ ಮಾತಾಡ್ತಿದ್ದಾರೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಕಟ್ ಮಾಡ್ತೀನಿ. I don't want a candidate who is presentable and not able to answer certain amount of questions, right? That too basic.